ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಫೈಲ್ ರೀಡಿಂಗ್ ಇದೆ. ಇದು ನಿಮ್ಮ ಜೀವನದಲ್ಲಿ ಒಂದು ಎಂಡ್ ಆಗ್ತಿದೆ, ಒಂದು ಅಂತಿಮ ಅಧ್ಯಾಯ, ಮುಕ್ತಾಯ ಅಂತಲೇ ಹೇಳ್ಬೋದು. ಒಂದು ಪೇನ್ಫುಲ್ ಸಿಚುವೇಶನ್ ಎಂಡ್ ಆಗ್ತಿರ್ಬೋದು. ಇದು ಎಲ್ರಿಗೂ ರೆಸನೇಟ್ ಆಗಬೇಕಂತಿಲ್ಲ. ಇದು ಜನರಲ್ ರೀಡಿಂಗ್ ಆ್ಯಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ. ನಿಮಗೆ ಬೇಡ ಅಂತಿದ್ರೆ ಸ್ಕಿಪ್ ಮಾಡ್ಬೋದು ಈ ವಿಡಿಯೋ. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಪಿಕ್ಕೆ ಕಾರ್ಡ್ ಇರ್ತದೆ. ನಿಮ್ಮ ಜೀವನದಲ್ಲಿ ಯಾವುದು ಮೇಜರ್ ಎಂಡ್ ಆಗ್ತಿದೆ ಅಂತ ಹೇಳಿ ನೋಡುವ. ಮೇಜರ್ ಎಂಡ್ 3 ಕಾರ್ಡ್ ತೆಗಿತಿದ್ದೇನೆ. ಕಾರ್ಡ್ ಮೂಲಕ ಚಾಯ್ಸ್ ಮಾಡಿ. ಪೈಲ್ 1, ಪೈಲ್ 2, ಪೈಲ್ 3 ಟೋಟಲ್ ಆಗಿ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಇರೋದು ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬ್ಯಾಲೆನ್ಸ್ ಬರ್ತದೆ ಅಂತ ಹೇಳಿ. ಸೊ 1, 2, 3 ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ನೈಟ್ ಆಫ್ ಪೆಂಟಿಕಲ್ಸ್ ಅಥವಾ ಈ ಚಿತ್ರದಿಂದ ಸೆಲೆಕ್ಟ್ ಮಾಡ್ಬೋದು. ಫೈಲ್ ನಂಬರ್ 2 ವೀಲ್ ಆಫ್ ಫಾರ್ಚೂನ್. ಫೈಲ್ ನಂಬರ್ 3 8 ಆಫ್ ವ್ಯಾಂಡ್ಸ್. ಒನ್ 2 3 ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಯಾವುದು ನಿಮಗೆ ಅಟ್ರ್ಯಾಕ್ಟ್ ಆಗ್ತದೆ ಅದನ್ನು ಸೆಲೆಕ್ಟ್ ಮಾಡಿ. ಯಾವುದಾದ್ರೂ ಒಂದು ಫೈಲ್ ಸೆಲೆಕ್ಟ್ ಮಾಡಿ. 3 ನೋಡ್ಬೋದು ಬೇಕಿದ್ರೆ. ಒಂದು ಫೈಲ್ ಸೆಲೆಕ್ಟ್ ಮಾಡಿ. ನಿಮಗೆ ರೆಸನೇಟ್ ಆಗಿಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡಿ. ಎಲ್ರಿಗೂ ರೆಸನೇಟ್ ಆಗಬೇಕಂತಿಲ್ಲ, ಜನರಲ್ ರೀಡಿಂಗ್. ಒನ್ 2 3 ಮೇಜರ್ ಎಂಡ್ ನಿಮ್ಮ ಜೀವನದಲ್ಲಿ ಒಂದು ಅಂತಿಮವಾಗಿ ಮುಕ್ತಾಯ ಆಗ್ತಾ ಇದೆ. ಇದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರಿಗೆ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಏನು ಎಂಡ್ ಆಗ್ತಿದೆ ಅಂತ ಹೇಳಿ. ಇದು ವೇಟಿಂಗ್ ಎನರ್ಜಿ ನಿಮ್ಮದು. ಅಂದರೆ ಇದು ಯಾವುದಾದ್ರೂ ಒಂದು ನೀವು ಕೆಲಸ ಮಾಡೋದಿರ್ಬೋದು, ಅಥವಾ ಕೆಲಸ ಹುಡುಕುತ್ತಿರ್ಬೋದು, ಅಥವಾ ಯಾವುದಾದ್ರೂ ಪ್ರಾಜೆಕ್ಟ್ ಮಾಡೋದಿರ್ಬೋದು, ಅಥವಾ ಯಾರಿಗಾದ್ರೂ ಒಂದೇನಾದರೂ ಹೇಳೋದಿರ್ಬೋದು, ಅಥವಾ ಕಮಿಟ್ಮೆಂಟ್ ಕೊಡೋದಿರ್ಬೋದು. ಕೊಡಬೇಕಾ ಬೇಡವಾ ಅಂಥೇಳಿ ನೀವು ಯೋಚನೆ ಮಾಡ್ತಾ ಇದ್ದಿರ್ಬೋದು, ಏನಾಗ್ತದೇನೋ ಮುಂದೆ. ಅಂದರೆ ಇದೊಂಥರ ಆ್ಯಕ್ಷನ್ ತಗೊಳ್ಳೋದಿಲ್ಲ, ಬರೀ ನಿಮ್ಮದು ಥಿಂಕಿಂಗಲ್ಲೇ ಇತ್ತು. ನಿಮಗೆ ಕೊಡಬೇಕಂತ ಮನಸ್ಸಿದೆ, ಬೇಕಾ ಬೇಡವಾ ಅಂತೇಳಿ ತುಂಬ ಕನ್ಫ್ಯೂಷನ್ ಇದ್ದಿರ್ಬೋದು. ಇದು ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗ್ತಿದೆ. ಅಂದರೆ ಈ ಸ್ಟಕ್ ಎನರ್ಜಿಯಿಂದ ನೀವು ಹೊರಗೆ ಬರ್ತಿದ್ದೀರಿ, ಆ್ಯಕ್ಷನ್ ತಗೊಳ್ತಿದ್ದೀರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ತುಂಬ ದಿವಸಗಳಿಂದ ನಿಮಗೆ ಯೋಚನೆ ಇದ್ದಿರಬೇಕು. ಅಂದರೆ ಸ್ಟಾರ್ಟ್ ಮಾಡಬೇಕಾ ಬೇಡವಾ, ಹೋಗಬೇಕಾ ಬೇಡವಾ, ಅಥವಾ ಎಲ್ಲಾದರೂ ಹೋಗೋದಿರ್ಬೋದು. ನೀವು ಯಾವುದೇ ಒಂದು ಡಿಸಿಷನ್ ತಗೊಳ್ಳೋದಿರ್ಬೋದು, ಯಾವುದೇ ಡಿಸಿಷನ್ ತಗೊಳ್ಳೋದ್ರಲ್ಲಿ ಪೆಂಡಿಂಗ್ ಇರ್ಬೋದು. ಈ ಪೆಂಡಿಂಗ್ ನಿಮ್ಮ ಜೀವನದಲ್ಲಿ ರಿಲೀಸ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಕ್ಲಾರಿಫೈ ತೆಗಿತಿದ್ದೇನೆ. ಕಾರ್ಡ್ ಕ್ಲಾರಿಫೈ. ಇಲ್ಲಿ ಕೆಲವರು ರಿಯೂನಿಯನ್ ಕಡೆ ನೋಡ್ತಿದ್ದಾರೆ. ಅಂದರೆ ಕಮಿಟ್ಮೆಂಟ್ ಕೊಡಬೇಕು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ನೀವು ಇವ್ರ ಕಡೆ ಹೋಗಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿರ್ಬೋದು. ಸೊ ಇದೊಂಥರ ಅಂದರೆ ನೀವು ಈ ಸ್ಟಕ್ ಎನರ್ಜಿನ ಹೊರಗೆ ಬಂದು ನೀವು ಅವರಿಗೆ ಕಮಿಟ್ಮೆಂಟ್ ಕೊಡಲಿಕ್ಕೆ ಹೋಗ್ತಿದ್ದೀರಿ. ಇದು ನಿಮ್ಮ ಜೀವನದಲ್ಲಿ ಎಂಡ್ ಆಗ್ತಿದೆ. ಅಂದರೆ ಇಷ್ಟು ತನಕ ನೀವು ಕಾಯ್ತಾ ಇದ್ದಿರ್ಬೋದು, ಆ ಟೈಮ್ ನಿಮ್ಮದು ಬರ್ತಾ ಇದೆ ಅಂತ ಹೇಳ್ತಾರೆ. ಒಂದು ಈ ಕಾಯುವಿಕೆ ನಿಮ್ದು ಎಂಡ್ ಆಗ್ತಿದೆ. ಇನ್ನು ಕೆಲವರು ಒಂದು ಕ್ರಿಯೇಟಿವಿಟಿ ಇರ್ಬೋದು, ಅಥವಾ ಓದೋದಿರ್ಬೋದು, ಅಥವಾ ಏನಾದರೂ ಒಂದು ನಿಮ್ಮದು ವಿಸ್ಡಮ್ ಜಾಸ್ತಿ ಮಾಡೋದಿರ್ಬೋದು. ಅದು ನೀವು ಮಾಡಬೇಕಾ ಬೇಡವಾ ಅಂತೇಳಿ ತುಂಬ ದಿವಸಗಳಿಂದ ಕಾಯ್ತಿರ್ಬೋದು. ಸೊ ನಿಮಗೆ ಇಲ್ಲೊಂದು ಫೈನಲ್ ಪುಷ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಅಂದರೆ ಇದು ಇನ್ನು ಕೆಲವರು ಹೇಗಂತ ಹೇಳಿದರೆ, ಇದು ಎಂಡ್. ಇವರು ನಿಮ್ಮ ಪಾರ್ಟ್ನರ್ ಇರ್ಬೋದು, ಫ್ಯಾಮಿಲಿ ಪಾರ್ಟ್ನರ್, ಗಂಡ ಹೆಂಡತಿ ಮಕ್ಕಳು, ಅಥವಾ ಯಾರು ಬೇಕಾದ್ರೂ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್.
ಇವರು ನಿಮಗೆ ತುಂಬ ಮನಸ್ಸಿಗೆ ನೋವು ಮಾಡಿದ್ದಾರೆ. ಸೊ ಅಂದರೆ ನಂಬಿಕೆ ದ್ರೋಹ ಮಾಡಿರ್ಬೋದು. ಸೊ ಅದರಿಂದ ನೀವು ಹೀಲ್ ಆಗಲಿಕ್ಕೆ ಇಷ್ಟು ದಿವಸ ತಗೊಂಡು ಮುಂದೆ ಅಂದರೆ ನೀವು ಬೇರೆ ಏನಾದರೂ ಕ್ರಿಯೇಟಿವಿಟಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಿರ್ಬೋದು. ನಿಮ್ಮಲ್ಲಿ ನೀವು ಕಲಿತಾ ಇದ್ದಿರ್ಬೋದು ಅಥವಾ ಜನಗಳಿಗೆ ಕೊಡೋದನ್ನು ನೀವು ಯೋಚನೆ ಮಾಡ್ತಾ ಇದ್ದಿರ್ಬೋದು. ನಿಮ್ಮದು ಏನೋ ಈಗ ವೆಯ್ಟಿಂಗ್ ಎನರ್ಜಿ ಇದೆಯಾ ಅದು ಕಂಪ್ಲೀಟ್ ಆಗ್ತದೆ, ನೀವು ಮುಂದೆ ಮೂವ್ ಆಗ್ತಿದ್ದೀರಿ ಅಂತ ಹೇಳ್ತಿದ್ದಾರೆ. ಅಂದರೆ ಆ ನೋವಿನಿಂದ ಹೊರಗೆ ಬಂದು ನೀವು ಅದನ್ನು ಅಂದರೆ ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು, ನಿಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಮಾಡ್ಬೋದು ನೀವು. ಕೆಲವರಿಗೆ ತುಂಬ ಕನ್ಫ್ಯೂಷನ್ ಇತ್ತು ಅಥವಾ ಚಾಯ್ಸ್ ಇದ್ದಿರ್ಬೋದು. ಅಂದರೆ ಯಾವ ಕಡೆ ಹೋಗಬೇಕು, ಏನು ಮಾಡಬೇಕು, ನಿಮಗೊಂದು ದಾರಿ ಕಾಣಿಸದೇ ಇದ್ದಿರ್ಬೋದು. ಸೊ ತುಂಬ ಸ್ಟಕ್ ಎನರ್ಜಿ ಇದೆ, ಆ ಸ್ಟಕ್ ಎನರ್ಜಿ ನಿಮ್ಮಿಂದ ರಿಲೀಸ್ ಆಗ್ತದೆ. ಅಂದರೆ ನಿಮಗೆ ಎಷ್ಟು ತನಕ ತುಂಬ ಆಪ್ಷನ್ ಇತ್ತು, ಯಾವುದು ಸೆಲೆಕ್ಟ್ ಮಾಡಬೇಕು ಬಿಡಬೇಕು ಅನ್ನೋದೊಂದು ಕ್ಲಾರಿಟಿ ಬರ್ತದೆ. ಸೊ ಅದೊಂದು ನಿಮ್ಮ ಜೀವನದಲ್ಲಿ ಒಂದು ಎಂಡ್ ಆಗ್ತಾ ಇದೆ. ಅಂದರೆ ತುಂಬ ಚಾಯ್ಸಸ್ ಏನಿದೆ ಅದು ಎಂಡ್ ಆಗ್ತಾ ಇದೆ. ಇನ್ನು ಕೆಲವರಿಗೆ ನಿಮ್ಮದು ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಇದು ಹೇಗಂತ ಹೇಳಿದರೆ, ನೀವು ಒಂದು ಮೆಡಿಟೇಷನ್ ಮಾಡ್ಬೋದು, ನಿಮ್ಮ ಔರಾ ಬ್ಲಾಕ್ ಮಾಡ್ಕೊಳ್ಬೋದು, ನಿಮ್ಮ ಸುತ್ತ ಒಂದು ಹೆಲ್ತಿ ಬೌಂಡ್ರಿ ಹಾಕ್ಕೊಳ್ಬೋದು. ತುಂಬಾ ಇಂಟ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಇನ್ನು ಕೆಲವರಿಗೆ ನಿಮ್ಮ ಪರ್ಸನ್ ಜೊತೆ ಈ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡ್ತಿರ್ಬೋದು. ನಿಮಗೂ ಇವ್ರಿಗೂ ಸಪ್ರೇಷನಲ್ಲಿ ಇದ್ದಿರ್ಬೋದು. ಸೊ ನೀವು ಅಂದರೆ ತುಂಬಾ ಕನ್ಫ್ಯೂಷನ್ ಇತ್ತು ನಿಮಗೆ ಇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ತುಂಬ ನಿಮ್ಮದು ಮೂಡ್ ಅಪ್ಸೆಟ್ ಆಗಿರ್ಬೋದು. ಇದು ಒಂದು ಅಧ್ಯಾಯ ನಿಮ್ಮ ಜೀವನದಲ್ಲಿ ಎಂಡ್ ಆಗ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಇದನ್ನು ಬಿಟ್ಟು ಏನೋ ಒಂದು ಬೇರೆಯೇ ಸಾಧಿಸಲಿಕ್ಕೆ ಹೋಗೋರಿದ್ದೀರಿ. ಫೈಲ್ ನಂಬರ್ 1. ನಿಮಗೊಂದು ಯೂನಿವರ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಸ್ಟಕ್ ಎನರ್ಜಿಯಿಂದ ಹೊರಗೆ ಬರ್ತಿದ್ದೀರಿ. ವಾವ್, ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ. ಟೇಕ್ ಟೈಮ್ ಟು ಬ್ರೀತ್ ಔಟ್. ಇಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಕಡೆ ಬಂದಿದೆ. ನೀವು ನೆಗೆಟಿವ್ ಎನರ್ಜಿಯನ್ನು ರಿಲೀಸ್ ಮಾಡಬೇಕು. ನೀವೇನು ತುಂಬಾ ದುಃಖದಲ್ಲಿದ್ದೀರಿ ಅಥವಾ ನೆಗೆಟಿವ್ ಥಿಂಕಿಂಗ್ ಇದೆಯಾ ಅದನ್ನೆಲ್ಲ ರಿಲೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಈಗ ನೀವು ಅದೆಲ್ಲ ನೋವನ್ನೆಲ್ಲ ಬಿಟ್ಟು ನೀವೊಂಥರ ಈಗ ಒಂದು ರಿಲ್ಯಾಕ್ಸ್ ಆಗುವಂಥ ಟೈಮ್ ಅಂತ ಹೇಳ್ತಿದ್ದಾರೆ. ಒಂದು ಪವರ್ಫುಲ್ ಚೇಂಜ್ ಎಕ್ಸ್ಪೆಕ್ಟ್ ಮಾಡಿ. ನ್ಯೂ ಮೂನ್ ಇನ್ ಎಕ್ಲಿಪ್ಸ್ ಅಂತ ಹೇಳಿದ್ದಾರೆ. ಈ ನ್ಯೂ ಮೂನ್ ಎಕ್ಲಿಪ್ಸ್ ಅಕ್ಟೋಬರ್ 2 ಇರ್ಬೋದು. ಎಲ್ರಿಗೂ ಅಲ್ಲ, ಕೆಲವರಿಗೆ ಒಂದು ಪವರ್ಫುಲ್ ಚೇಂಜ್ ಬರ್ತದೆ ಅಂತ ಹೇಳ್ತಾರೆ. ಅಥವಾ ಬೇರೆ ಯಾವುದಾದ್ರೂ ಗ್ರಹಣದ ಟೈಮಲ್ಲಿ ಚೇಂಜ್ ಬರ್ಬೋದು ನಿಮ್ಮ ಜೀವನದಲ್ಲಿ. ಅಥವಾ ಈ ಗ್ರಹಣದ ಟೈಮಲ್ಲಿ 2 ಗ್ರಹಣ ಇದೆ, 18ಕ್ಕೆ ಮೊನ್ನೆ ಆಯಿತು, ಅಕ್ಟೋಬರ್ 2ಕ್ಕೆ ಇದೆ. ಆ ಟೈಮಲ್ಲಾದರೂ ಬರ್ಬೋದು. ನ್ಯೂ ಮೂನ್ ಎಕ್ಲಿಪ್ಸ್ ಇದೆ, ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಅಂತೇಳಿ. ಸೊ ನೀವು ಹಳೆ ಎನರ್ಜಿಯನ್ನು ರಿಲೀಸ್ ಮಾಡಿದರೆ ಮಾತ್ರ ಅಲ್ಲಿ ಹೊಸ ಎನರ್ಜಿಗಳು ಬರ್ತವೆ. ಈಗ ರಿಲ್ಯಾಕ್ಸ್ ಆಗಿ ಅಂತ ಇಲ್ಲಿ ನಿಮ್ಗೆ ಯೂನಿವರ್ಸ್ ಹೇಳ್ತಿದ್ದಾರೆ. ಒಂದು ಪವರ್ಫುಲ್ ಚೇಂಜ್ ಬರ್ತಾ ಇದೆ ಅಂತ ಹೇಳಿ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಅಥವಾ ನಿಮಗೆ ಬೇರೆ ಎಕ್ಲಿಪ್ಸ್ ಟೈಮಲ್ಲಾದರೂ ಇರ್ಬೋದು. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ವೀಲ್ ಆಫ್ ಫಾರ್ಚೂನು ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ಯಾವುದು ಎಂಡ್ ಆಗ್ತಿದೆ ಅಂತ ಹೇಳಿ ನೋಡುವ. ಇಲ್ಲಿ ನಿಮ್ಮದೊಂದು ಡೆಸ್ಟಿನಿ ರೋಲ್ ಪ್ಲೇ ಆಗ್ತಾ ಇದೆ. ಅಂದರೆ ತುಂಬ ದಿವಸಗಳಿಂದ ನೀವು ಕಾಯ್ತಾ ಇದ್ದಿರ್ಬೋದು, ನನಗೆ ಟೈಮ್ ಬರಲಿ, ಏನಾದರೂ ಸಾಧನೆ ಮಾಡಬೇಕು, ಸಾಧಿಸಬೇಕು ಅಂಥೇಳಿ. ಆ ಟೈಮ್ ಈಗ ಬರ್ತಾ ಇದೆ. ಅಂದರೆ ಆ ಕಾಯುವಿಕೆ ನಿಮ್ದು ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರ ಜೀವನದಲ್ಲಿ ಒಂದು ಹಳೆಯ ಅಧ್ಯಾಯ ಎಂಡ್ ಆಗ್ತಿದೆ. ನಿಮ್ಮ ಲೈಫ್ ಒಂಥರ 360 ಡಿಗ್ರಿ ಚೇಂಜ್ ಆಗ್ತಾ ಇದೆ. ನಿಮ್ಮ ಜೀವನ ಅಂದರೆ ಅದು ಮುಗಿದ ಇಲ್ಲಿಗೆ ಒಂದು ಕರ್ಮ ಕ್ಲಿಯರ್ ಆಗಿ ಒಂದು ಅಧ್ಯಾಯ ಮುಗಿಬೋದು. ಒಂದು ಹೊಸ ಜೀವನ, ಹೊಸ ವ್ಯಕ್ತಿಗಳು, ಹೊಸ ಸಂಬಂಧಗಳು, ಹೊಸ ಬಿಸ್ನೆಸ್ ನಿಮ್ಮ ಜೀವನದಲ್ಲಿ ಸ್ಟಾರ್ಟ್ ಆಗ್ಬೋದು. ಇನ್ನು ಕೆಲವರಿಗೆ ಒಂದು ಲಕ್ ಬರ್ತಾ ಇದೆ ಅಂತ ಹೇಳ್ತಾರೆ. ಒಂದು ಗ್ರೇಟ್ ಲಕ್, ನಿಮ್ಮದು ಲಕ್ ಚೇಂಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಡಿವೈನ್ ಟೈಮಿಂಗ್ ಅಂದರೆ ಇದೊಂಥರ ನಿಮ್ಮದು ಡಿವೈನ್ ಟೆಸ್ಟ್ ಟೈಮಿಂಗ್ ಇರ್ಬೋದು. ನಿಮ್ಮದು ತುಂಬ ಪೇನ್ಫುಲ್ ಎಂಡಿಂಗ್ ಇರ್ಬೋದು. ಇದು ಡಿವೈನ್ ಟೈಮಿಂಗ್ ಇಲ್ಲಿ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಡಿವೈನ್ ಟೆಸ್ಟಿಂಗ್ ಟೈಮು. ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. ಎಂಡ್.
ಇಲ್ಲಿ ನಿಮಗೆ ನೀವು ಸ್ಪಿರಿಚುವಲ್ ಪ್ಲಸ್ ಮೆಟೀರಿಯಲ್ ಇದೆ, ನಿಮಗೆ ಸ್ಪಿರಿಚುವಾಲಿಟಿಯಲ್ಲಿ ಇದ್ದೀರಿ ಪ್ಲಸ್ ಮೆಟೀರಿಯಲ್ ಇದೆ, ನಿಮಗೆ ಫೈನಾನ್ಸ್ ಇದೆ, ನೀವು ಒಬ್ಬರೇ ಇದ್ದಿರ್ಬೋದು, ನೀವು ವಿಡೋ ಇರ್ಬೋದು ಅಥವಾ ನಿಮಗೊಂದು ಮಕ್ಕಳಾದರೂ ಇದ್ದಿರ್ಬೋದು. ಸೊ ನಿಮಗೆ ಅದರ ಬಗ್ಗೆ ನಿಮಗೆ ಅಂದರೆ ನೀವು ಥಿಂಕ್ ಮಾಡ್ತಾ ಇದ್ದಿರ್ಬೋದು, ಅಂದರೆ ಸ್ಪಿರಿಚುವಾಲಿಟಿ ಕಡೆ ಹೋಗಬೇಕಾ ಬೇಡವಾ, ನನಗೆ ಡಿಸಿಷನ್ ತಗೊಳ್ಬೇಕಾ ಬೇಡವಾ, ಅಥವಾ ತುಂಬಾ ನಿಮಗೆ ಒಂಥರ ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು. ಈ ನಿಮ್ಮದು ಓವರ್ ಥಿಂಕಿಂಗ್ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ. ನಿಮ್ಗಂದ್ರೆ ಕ್ಲಾರಿಟಿ ಬರ್ತದೆ ಅಂತೇಳಿ ಓವರ್ ಥಿಂಕಿಂಗ್ ಎಂಡ್ ಆಗಿ. ಇನ್ನು ಕೆಲವರಿಗೆ ಹೇಗಂತ ಹೇಳಿದರೆ, ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ನಿಮಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಿರ್ಬೋದು, ಸಪ್ರೇಷನ್ ಇದ್ದಿರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ನೀವು ಇವರು ಸಪ್ರೇಟ್ ಆಗಿರ್ಬೋದು ತುಂಬ ದಿವಸಗಳಿಂದ, ಈ ರಿಲೇಷನ್ಶಿಪ್ಪಲ್ಲಿ ಸ್ಟ್ರೆಂತ್ ಆ್ಯಂಡ್ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು. ಸೊ ನಿಮ್ಮ ಜೀವನದಲ್ಲಿ ಒಬ್ಬರು ವಾಪಸ್ ಬರ್ತಿದ್ದಾರೆ, ಇವರು ಎಕ್ಸ್ ಇರ್ಬೋದು ನಿಮ್ಮದು, ಎಲ್ರಿಗೂ ಅಲ್ಲ ಕೆಲವರಿಗೆ, ಅಥವಾ ಹೊಸ ವ್ಯಕ್ತಿ ಇರ್ಬೋದು. ಇವರು ನಿಮಗೆ ಸೆಕೆಂಡ್ ಚಾನ್ಸ್ ತಗೊಂಡು ಬರ್ತಿದ್ದಾರೆ ನಿಮ್ಮ ಜೀವನದಲ್ಲಿ, ಮತ್ತೆ ರೀಬರ್ತ್ ಎನರ್ಜಿ ಬರ್ತಿದ್ದಾರೆ, ಒಂದು ಎಂಡ್ ಮಾಡಿಕೊಂಡು ಬರ್ತಿದ್ದಾರೆ ನಿಮ್ಮ ಹತ್ರ ಏನೋ ಚಾನ್ಸ್ ತಗೊಳ್ಬೇಕು ಅಂತ ಹೇಳಿ. ಸೊ ಇಲ್ಲಿ ಎಂಪರರ್ ಮತ್ತು ಎಂಪ್ರೆಸ್ ಎರಡು ಬಂದಿದೆ, ಕಿಂಗ್ ಆ್ಯಂಡ್ ಕ್ವೀನ್. ಮೋಸ್ಟ್ಲಿ ಕೆಲವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು ನೀವು. ಸೊ ಇದೊಂಥರ ನಿಮ್ಮದು ಅವ್ರದ್ದು ಏನು ಹೇಳ್ತಾರೆ ಫೇಟೆಡ್ ಮೀಟಿಂಗ್ ಅಂತಲೇ ಹೇಳ್ಬೋದು. ಇದೊಂಥರ ಡಿವೈನ್ ಟೈಮಿಂಗ್. ಇಷ್ಟ ತನಕ ನೀವು ಕಾಯ್ತಾ ಇದ್ದಿರ್ಬೋದು, ಅಂದರೆ ನನ್ನ ಪಾರ್ಟ್ನರ್ ಯಾವಾಗ ಬರ್ತಾರೆ, ಯಾವಾಗ ನನ್ನ ಭೇಟಿ ಆಗ್ತಾರೆ, ನಾವು ಯಾವಾಗ ಸೋಲ್ ಪರ್ಪಸ್ ಮಾಡ್ತೇವೆ ಅಂತೇಳಿ ಕಾಯ್ತಾ ಇದ್ದಿರ್ಬೋದು. ಸೊ ಈಗ ನೀವು ಕಿಂಗ್ ರೋಲಲ್ಲಿ ಇದ್ದೀರಿ, ಅವರು ಕ್ವೀನ್ ರೋಲಲ್ಲಿ ಇದ್ದಾರೆ, ಇಬ್ಬರು ನೀವು ಕಿಂಗ್ ಆ್ಯಂಡ್ ಕ್ವೀನ್ ಇದ್ದೀರಿ. ಇದು ನಿಮಗೆ ಯೂನಿವರ್ಸ್ ಕಡೆಯಿಂದ ಸೆಕೆಂಡ್ ಚಾನ್ಸ್ ಬರ್ತಾ ಇದೆ. ಸೊ ನೀವು ಏನು ಇಷ್ಟು ದಿವಸ ಕಾಯ್ತಾ ಇದ್ದೀರಾ, ನಿಮ್ಮ ಇದು ಕಾಯುವಿಕೆ ಈ ಜನ್ಮದಿಂದಲ್ಲ, ಎಷ್ಟೋ ಜನ್ಮಗಳಿಂದ ಇದ್ದಿರ್ಬೋದು. ಈ ನಿಮ್ಮದು ಯೂನಿಯನ್ ಇರ್ಬೋದು ಅಥವಾ ಸೋಲ್ ಪರ್ಪಸ್ ಇರ್ಬೋದು, ಈ ಕಾಯುವಿಕೆ ನಿಮ್ದು ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಿಮಗೆ ಮ್ಯಾರೇಜ್ ಆಗ್ಬೋದು, ಇವ್ರ ಜೊತೆ ರಿಯೂನಿಯನ್ ಆಗ್ತದೆ, ಇದೊಂಥರ ಪರ್ಮನೆಂಟ್ ರಿಯೂನಿಯನ್ ಅಂತ ಹೇಳ್ತಿದ್ದಾರೆ ಇದು. ಇನ್ನು ಕೆಲವರಿಗೆ ನಿಮ್ಮ ಜೀವನದಲ್ಲಿ ಥರ್ಡ್ ಪಾರ್ಟಿ ಎಂಡ್ ಆಗ್ತಿದೆ, ಒಂದು ಸ್ಟ್ರೆಂತ್ ಆ್ಯಂಡ್ ಸ್ಟೆಬಿಲಿಟಿ ಬರ್ತಾ ಇದೆ, ನಿಮ್ಮ ವ್ಯಕ್ತಿ ವಾಪಸ್ ಬಂದು ನಿಮ್ಮನ್ನು ಮದುವೆ ಆಗ್ಬೋದು. ಇನ್ನು ಕೆಲವರಿಗೆ ನೀವು ಪ್ರೆಗ್ನೆನ್ಸಿಗೆ ನೋಡ್ತಿರ್ಬೋದು, ನೀವು ಪ್ರೆಗ್ನೆಂಟ್ ಆಗ್ಬೋದು, ಒಂದು ಚೈಲ್ಡ್ ಬರ್ತಿದೆ ಇಲ್ಲಿ, ಎಲ್ರಿಗೂ ಅಲ್ಲ. ಸೆಕೆಂಡ್ ಚಾನ್ಸ್ ಅಂತೂ ಇದ್ದೇ ಇದೆ ಇಲ್ಲಿ. ಒಂದು ನಿಮ್ಮದು ಅಧ್ಯಾಯ ಮುಗಿತಾ ಇದೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಎನರ್ಜಿ ಇದೆ. ಇದೊಂಥರ ನಿಮ್ಮದು ಲೈಫ್ ಒಂಥರ 360 ಡಿಗ್ರಿ ಚೇಂಜ್ ಆಗ್ತದೆ. ತುಂಬಾ ನೀವು ಇದೊಂಥರ ಈ ವ್ಯಕ್ತಿ ಅಥವಾ ನೀವು ನೋಡ್ತಿರೋರು ಇರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಬರ್ತಿರೋರು ಇರ್ಬೋದು, ಈ ವ್ಯಕ್ತಿ ಫುಲ್ ಚೇಂಜ್ ಆಗಿ ಬರ್ತಿದ್ದಾರೆ, ಒಂದು ಪವರಲ್ಲಿ ಬರ್ತಿದ್ದಾರೆ. ಅಂದರೆ ನಿಮಗೆ ಕೆಲವರಿಗೆ ಇದರ ನಂತರ ನಿಮಗೆ ಏನಾದರೂ ಒಂದು ದೊಡ್ಡ ಅಧಿಕಾರಗಳು ಸಿಗ್ಬೋದು, ಹುದ್ದೆ ಸಿಗ್ಬೋದು, ಏನೋ ಒಂದು ತುಂಬ ಲೈಮ್ ಲೈಟಿಗೆ ಬರೋರಿದ್ದೀರಿ ಫೈಲ್ 2 ಸೆಲೆಕ್ಟ್ ಮಾಡಿದವರಿಗೆ. ಮೇಜರ್ ಚೇಂಜಸ್, ಮೇಜರ್ ಕಾರ್ಡ್ ಬಂದಿದೆ ನಿಮ್ಮ ಜೀವನದಲ್ಲಿ. ಇನ್ನು ಕೆಲವರು ಲೈಫಲ್ಲಿ ತುಂಬ ನೀವು ಬರ್ಡನ್ ತಗೊಂಡಿರ್ಬೋದು, ಸ್ಟಕ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ತುಂಬ ಅಂದರೆ ನಿಮಗೆ ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು, ತುಂಬ ನಿಮಗೆ ಭಾರ ಅಂತ ಅನಿಸ್ತಿರ್ಬೋದು. ಸೊ ಇದೆಲ್ಲ ನಿಮ್ಮ ಜೀವನದಲ್ಲಿ ಎಂಡ್ ಆಗ್ತದೆ, ನಿಮಗೊಂದು ಅವೇಕನಿಂಗ್ ಆಗ್ತದೆ, ಸ್ಪಿರಿಚುವಲ್ ಅವೇಕನಿಂಗ್. ಫಾಸ್ಟಾಗಿ ನೀವು ಸೋಲ್ ಪರ್ಪಸ್ ಕಡೆ ಹೋಗೋರಿದ್ದೀರಿ. ಮೇಜರ್ ಚೇಂಜಸ್, ನಿಮ್ಮ ಲೈಫ್ ಒಂಥರ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಹೇಗಂತ ಹೇಳಿದರೆ, ಈ ಹಿಂದೆ ಆದ ನೋವಿನಿಂದಾಗಿ ನೀವು ಪಾಠ ಕಲಿತು ಮುಂದೆ ಜೀವನದಲ್ಲಿ ಸಕ್ಸಸ್ ಕಡೆ ನೋಡ್ತೀರಿ. ಇಲ್ಲಿ ರಿಯೂನಿಯನ್ ಇದೆ, ನಿಮ್ಮ ಎಕ್ಸ್ ಅಥವಾ ನಿಮ್ಮ ಪಾರ್ಟ್ನರ್ ವಾಪಸ್ ಬಂದು ಮ್ಯಾರೇಜ್ ಆಗ್ಬೋದು. ಇಲ್ಲಿ ಮ್ಯಾರೇಜ್ ಇದೆ. ಹೀಲಿಂಗ್, ತುಂಬ ಕೆಲವರು ತುಂಬ ಹೀಲರ್ ಇದ್ದಾರೆ, ಇಲ್ಲಿ ಹೀಲರ್ ಇದ್ದಾರೆ, ಧರ್ಮಗುರುಗಳಿದ್ದಾರೆ, ಪ್ರೀಸ್ಟ್ ಇದ್ದಾರೆ. ತುಂಬಾ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿರೋರು ತುಂಬ ಜನ ಇದ್ದಾರೆ ಇಲ್ಲಿ, ಎಲ್ಲರೂ ಅಲ್ಲ ಕೆಲವರು. ಸೊ ಇಷ್ಟು ತನಕ ನಿಮಗೆ ಸ್ಟ್ರೆಂತ್ ಆ್ಯಂಡ್ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು, ಅಥವಾ ಯಾವುದೇ ಒಂದು ಸ್ಟ್ರಾಂಗ್ ಫೌಂಡೇಶನ್ ಇಲ್ಲದೆ ಇದ್ದಿರ್ಬೋದು. ಇನ್ನು ನೀವು ಎಲ್ಲ ಜನಗಳ ಜೊತೆ ಕಮ್ಯುನಿಟಿಯನ್ನು ಒಟ್ಟುಗೂಡಿಸ್ಕೊಂಡು ನೀವು ಜೀವನದಲ್ಲಿ ಅಂದರೆ ಮೇಲೆ ಹಂತಕ್ಕೆ ಇರೋದಿದೆ, ತುಂಬ ಮೇಲೆ ಬೆಳಕಿನ ಕಡೆ, ಇದೊಂಥರ ಏನು ಹೇಳ್ತಾರೆ ಉತ್ತುಂಗ ಶಿಖರ ಅಂತ ಹೇಳ್ತಾರೆ, ಆ ಥರ ನಿಮ್ಮ ಜೀವನ ಒಂದು ಚೇಂಜ್ ಆಗೋದ್ರಲ್ಲಿದೆ. ನೀವು ಬೇರೆಯವರಿಗೆ ಟೀಚಿಂಗ್ ಮಾಡ್ಬೋದು, ಸ್ಪಿರಿಚುವಲ್ ಟೀಚಿಂಗ್ ನೀವು ಕಲಿಬೋದು. ಅಥವಾ ಇದರ ನಂತರ ನಿಮ್ಮ ಜೀವನದಲ್ಲಿ ನೀವು ಕಮಿಟ್ಮೆಂಟ್ ಮ್ಯಾರೇಜ್ ಇದೆ ಇಲ್ಲಿ ಕೆಲವರಿಗೆ. ಇದೆಲ್ಲ ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಅಧ್ಯಾಯ ಎಂಡಾಗಿ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಇದೊಂಥರ ನಿಮ್ಮದು ಲೈಫ್ 360 ಡಿಗ್ರಿ ಚೇಂಜ್, ಫುಲ್ ನಿಮ್ಮ ಲೈಫೇ ಬದಲಾಗೋದ್ರಲ್ಲಿದೆ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ.
ನಿಮಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್. ಅಡ್ಜಸ್ಟ್ಮೆಂಟ್ ಆರ್ ರಿಕ್ವೈರ್ಡ್. ಕಾನ್ಫಿಡೆನ್ಸ್ ಯುವರ್ ಕೀ ಟು ಸಕ್ಸಸ್. ನ್ಯೂ ಮೂನ್ ಇನ್ ಲಿಯೋ. ಸರೆಂಡರ್ ಟು ದ ಡಿವೈನ್. Communication is key. Nothing will come of this situation. ಇಲ್ಲಿ ಹೇಳ್ತಿದ್ದಾರೆ ತುಂಬ ಅಂದರೆ ಅಡ್ಜಸ್ಟ್ಮೆಂಟ್ ನೀವು ಮಾಡ್ಕೋಬೇಕಾಗ್ತದೆ ಅಂತ ಹೇಳ್ತಾರೆ. ನಿಮ್ಮ ಜೀವನ ಒಂಥರ ಚೇಂಜ್ ಆಗಬೇಕಿದ್ರೆ ಎಲ್ಲನೂ ಸ್ವಲ್ಪ ನಿಮಗೆ ಅಂದರೆ ಈ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಅಂದರೆ ಎಲ್ಲವನ್ನು ನೀವು ಜೀವನದಲ್ಲಿ ಎಕ್ಸೆಪ್ಟ್ ತುಂಬ ಕಷ್ಟ ಆಗ್ತಿರ್ಬೋದು. ಅಂದರೆ ನಿಮ್ಮ ಜೀವನ ಇದೊಂಥರ ಚೇಂಜ್, ಇದೊಂಥರ ಫುಲ್ ಚೇಂಜ್ ಅಂತಲೇ ಹೇಳ್ಬೋದು. ಸೊ ಕಾನ್ಫಿಡೆನ್ಸ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ದೇವರಿಗೆ ಶರಣಾಗಿ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಸಿಚುವೇಶನಿಂದ ನಿಮಗೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು, ಆದರೆ ಹೊರಗೆ ಬರ್ತಿದ್ದೀರಿ ಅಂತ ಹೇಳ್ತಿದ್ದಾರೆ. ಕಮ್ಯುನಿಕೇಷನ್, ನೀವು ಜನಗಳ ಜೊತೆ ಮಾತಾಡಬೇಕು ಅಥವಾ ನಿಮ್ಗೇನಾದರೂ ಯಾರಿಗಾದರೂ ಹೇಳಬೇಕಂತಿದ್ರೆ ಅದನ್ನು ನೀವು ಹೇಳಬೇಕು, ಅಥವಾ ಯಾರಿಗಾದರೂ ಟೀಚಿಂಗ್ ಕೊಡೋದಿದ್ರೆ, ನಿಮ್ಮಲ್ಲಿ ಏನಾದರೂ ಕೊಡೋದಿದ್ರೆ ಅದನ್ನು ಕೊಡಬೇಕು ಅಂತ ಹೇಳ್ತಿದ್ದಾರೆ. ನೀವು ಇಲ್ಲಿ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಒಂದು ಕಾರ್ಡ್ ತೆಗಿತಿದ್ದೇನೆ. ಒಂದು ಕಾರ್ಡ್ ಎನರ್ಜೀಸ್ ಗೇನಿಂಗ್ ಮೊಮೆಂಟಮ್. ಬಿಲೀವ್ ಇನ್ ದ ಇಂಪಾಸಿಬಲ್. ಮೋಸ್ಟ್ಲಿ ನಿಮಗೆ ಇಷ್ಟೆಲ್ಲ ನನ್ನ ಜೀವನ ಚೇಂಜಸ್ ಆಗ್ತದೆ ಅಂತ ನಂಬಿಕೆ ಇಲ್ಲದೆ ಇದ್ದಿರ್ಬೋದು. ಬಿಲೀವ್ ಇನ್ ದ ಇಂಪಾಸಿಬಲ್ ಬಂದಿದೆ. ಸೊ ತುಂಬ ಎನರ್ಜಿ ಇದೆ, ಎನರ್ಜಿ ಒಂಥರ ಚೇಂಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈ ಗ್ರಹಣ ಟೈಮಲ್ಲಿ ತುಂಬ ಲೈಫ್ ಚೇಂಜಸ್ ಆಗ್ತದೆ, ಸ್ಪಿರಿಚುವಲ್ ಜರ್ನಿಯಲ್ಲಿರೋದು ಎಸ್ಪೆಷಲಿ. ಸೊ ಇದು ಫೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರಿ 8 ನಂಬರ್ ಅಥವಾ 8 ಆಫ್ ಸೋರ್ಸ್. ನಿಮ್ಮ ಜೀವನದಲ್ಲಿ ಯಾವುದು ಒಂದು ದಿ ಎಂಡ್ ಆಗ್ತಿದೆ ಅಂತ ಹೇಳಿ ನೋಡುವ. ಕ್ಲಾರಿಟಿ ತೆಗಿತಿದ್ದೇನೆ. ಫೈಲ್ ನಂಬರ್ 3. ಫೈಲ್ ನಂಬರ್ 3 ಯಾವುದು ಎಂಡ್ ಆಗ್ತಿದೆ ಅಂತ ಹೇಳಿ ನೋಡುವ. ಇದೊಂಥರ ಫಾಸ್ಟ್ ಆಗಿ ಆಗ್ತದೆ ನಿಮ್ಮ ಜೀವನದಲ್ಲಿ, ಫಾಸ್ಟ್ ಎಂಡ್ ಆಗ್ತದೆ. ನೀವು ಯಾವುದಾದ್ರೂ ಒಂದು ಸರ್ಚಿಂಗ್ ಮಾಡ್ತಾ ಇರ್ಬೋದು, ಅಂದರೆ ಯಾವುದನ್ನು ಹುಡುಕಾಡ್ತಾ ಇರ್ಬೋದು, ಅಥವಾ ತುಂಬ ದೇವರನ್ನು ಪ್ರಾರ್ಥನೆ ಮಾಡ್ತಿರ್ಬೋದು. ಅಂದರೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಿದ್ದೀರಿ, ನಿಮ್ಮದು ಓವರ್ ಥಿಂಕಿಂಗ್ ಎಂಡ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಅಥವಾ ಹುಡುಕಾಟ, ಏನು ಹುಡುಕಾಡ್ತಿದ್ದೀರಾ ಆ ಹುಡುಕಾಟ ಎಂಡ್ ಆಗ್ತಿದೆ. ನಿಮ್ಮ ಪ್ರಾರ್ಥನೆ ಅಂದರೆ ಇದೊಂಥರ ನಿಮಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಇಲ್ಲಿ ದೇವರು. ಅಂದರೆ ಒಂದು ನಿಮ್ಮದು ಸೋಲ್ ಅವೇಕನಿಂಗ್ ಆಗ್ತಿರ್ಬೋದು. ಇಲ್ಲಿ ಒಂದು ಸೋಲ್ ಪರ್ಪಸ್ ಕಡೆ ನೋಡ್ಬೋದು ನೀವು. ಮೇಜರ್ ಎಂಡ್. ನೀವು ತುಂಬ ದಿವಸಗಳಿಂದ ಮೆಡಿಟೇಷನ್ ಮಾಡ್ತಿರ್ಬೋದು, ಅಥವಾ ಒಂದು ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು, ಅಥವಾ ಅಂದರೆ ಏನೋ ಕಳ್ಕೊತೇನೆ ಅನ್ನೋ ಭಯ ಇದ್ದಿರ್ಬೋದು. ಸೊ ಆ ಭಯದಿಂದ ನೀವು ಹೊರಗೆ ಬಂದು ಏನೋ ಒಂದು ಸಾಧನೆ ಕಡೆ ನೀವು ಹೋಗೋರಿದ್ದೀರಿ. ನಿಮ್ದು ಆ ಭಯ ಅಥವಾ ಏನು ತುಂಬ ಇಮೋಷ್ನಲ್ ಆಗಿರೋದು ಅದು ನಿಮ್ಮ ಲೈಫಲ್ಲಿ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ತುಂಬ ಫಾಸ್ಟ್ ಎಂಡ್ ಇದು. ಕೆಲವರಿಗೆ ಅಂದರೆ ಇಲ್ಲಿ ಕಾರ್ಡ್ ನೀವು ನೋಡ್ತಿರ್ಬೋದು, ತುಂಬ ಲೈಫಲ್ಲಿ ತುಂಬ ಹೊರೆ, ನನಗೆ ಜೀವನ ತುಂಬ ದುಃಖ ಭಾರ ಅಂತ ನಿಮಗೆ ಅನಿಸ್ತಿರ್ಬೋದು. ಅಂದರೆ ಜೀವನದಲ್ಲಿ ಯಾವುದೂ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇಲ್ಲ, ಬರೀ ನೀವು ಕೊಡೋದೇ ಆಗ್ತದೆ. ಮುಂದಿನವರು ನಿಮಗೆ ನೀವು ಕೊಟ್ಟಷ್ಟು ನಿಮಗೆ ಸರಿಯಾಗಿ ಪ್ರೀತಿ ಆಗಲಿ, ವಿಶ್ವಾಸ ಆಗಲಿ, ಹಣ ಆಗಲಿ, ಅಥವಾ ಸಂಬಂಧಗಳಲ್ಲಾಗಲಿ ಯಾವುದರಲ್ಲೂ ಇಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇಲ್ಲ. ನಿಮಗೆ ತುಂಬ ಹೊರೆ ಅಂತ ಅನಿಸ್ತಿರ್ಬೋದು. ಅಂದರೆ ಇಲ್ಲಿ ನೀವು ತಿಳ್ಕೊಂಡಿದ್ದೀರಿ ನನಗೆ ಹೊರಗೆ ಬರಲಿಕ್ಕೆ ದಾರಿನೇ ಇಲ್ಲ, ಸುತ್ತಮುತ್ತ ಕತ್ಲು ಅಂತೇಳಿ. ಆದರೆ ಇಲ್ಲಿ ಕಾರ್ಡ್ ನೋಡ್ತಿರ್ಬೋದು, ಇಲ್ಲಿ ಬಾಗಿಲಿದೆ, ಇಲ್ಲಿ ಕೀ ಇಲ್ಲೇ ಇದೆ, ಆದರೆ ನೀವು ಮಾತ್ರ ಅದರ ಕಡೆ ನೋಡ್ತಾ ಇಲ್ಲ. ಸೊ ಇದೊಂದು ನಿಮ್ಮ ಜೀವನದಲ್ಲಿ ಎಂಡ್ ಆಗ್ತಿದೆ, ಈ ದುಃಖ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೀವು ಈ ಕೀ ತಗೊಂಡು ಈ ದುಃಖದಿಂದ ಹೊರಗೆ ಬರುವವರಿದ್ದೀರಿ ಅಂತ ಹೇಳಿ. ಇನ್ನು ಕೆಲವರು ಸೋಲ್ ಪರ್ಪಸ್ ಕಡೆ ನೋಡ್ತಾರೆ. ಇಲ್ಲಿ ಕೆಲವರು ಇಲ್ಲಿ ಪಾರ್ಟ್ನರ್ಶಿಪ್ ನೋಡ್ತಿದ್ದಾರೆ. ನಿಮ್ಮದು
ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅಥವಾ ಲವರ್ ಇರ್ಬೋದು, ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು. ತುಂಬಾ ನೀವು ಇಲ್ಲಿ ಕಾಯ್ತಾ ಇದ್ದಿರ್ಬೋದು ಅವರಿಗೆ. ಅಂದರೆ ನೀವು ಎಲ್ಲ ರೆಡಿ ಮಾಡಿಕೊಂಡು ಒಬ್ಬರು ಪಾರ್ಟ್ನರ್ ಬೇಕು ಅಂತ ನೀವು ಕಾಯ್ತಾ ಇದ್ದೀರಿ, ತುಂಬ ದಿವಸಗಳಿಂದ ಕಾಯ್ತಾ ಇದ್ದಾರೆ. ಈ ಕಾಯುವಿಕೆ ನಿಮ್ಮದು ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಒಬ್ಬರು ಪಾರ್ಟ್ನರ್ ಬರ್ತಿದ್ದಾರೆ. ಇನ್ನು ಕೆಲವರಿಗೆ ನಿಮ್ಮದು ಎಜುಕೇಷನ್ಗೆ ನೀವು ಇಲ್ಲಿ ನಿಮಗೆ ಹಣದ ಸಮಸ್ಯೆ ಇದ್ದಿರ್ಬೋದು, ಅಥವಾ ನಿಮಗೆ ಯಾರಾದರೂ ಗುರುಗಳು ಸರಿಯಾದ ಗುರುಗಳು ಸಿಕ್ಕದೇ ಇದ್ದಿರ್ಬೋದು. ಸೊ ನಿಮಗೆ ಇಲ್ಲಿ ಅಥವಾ ನಿಮಗೆ ಇಲ್ಲಿ ಏನಾದರೂ ಎಜುಕೇಷನ್ಗೆ ಫ್ಯಾಮಿಲಿ ಕಡೆಯಿಂದ ನಿಮಗೆ ಸಮಸ್ಯೆ ಇದ್ದಿರ್ಬೋದು. ಇದೆಲ್ಲ ನಿಮ್ಮ ಜೀವನದಲ್ಲಿ ಎಂಡ್ ಆಗ್ತಿದೆ, ನೀವು ಎಜುಕೇಷನ್ ಮುಂದುವರಿಸ್ತೀರಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ಅಥವಾ ನೀವು ಬೇರೆಯವರಿಗೆ ಏನಾದರೂ ಕೊಡೋದಿರ್ಬೋದು, ನಿಮ್ಮಲ್ಲಿರೋ ಕ್ರಿಯೇಟಿವಿಟಿಯನ್ನು ನೀವು ಬೇರೆಯವರಿಗೆ ಕೊಡೋದು ಇರ್ಬೋದು. ನಿಮ್ಗೆ ಇದರಲ್ಲಿ ಹಣದ ಸಮಸ್ಯೆ ಇದ್ದಿರ್ಬೋದು, ಅಥವಾ ನಿಮಗೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಸಮಸ್ಯೆ ಇದ್ದಿರ್ಬೋದು. ಈ ಸಮಸ್ಯೆಗಳೆಲ್ಲ ನಿಮ್ಮ ಜೀವನದಲ್ಲಿ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ಫೈನಾನ್ಸ್ ಪ್ರಾಬ್ಲಮ್ ಬರ್ತದೆ, ಪ್ಲಸ್ ನೀವು ನಿಮ್ಮ ಕ್ರಿಯೇಟಿವಿಟಿಯನ್ನು ಜನಗಳಿಗೆ ಕೊಡುವರಿದ್ದೀರಿ ಅಂತ ಹೇಳಿ ಯೂನಿವರ್ಸ್ ಕಡೆಯಿಂದ ಮೆಸೇಜ್. ಇಲ್ಲಿ ನಿಮಗೆ ಇಮೋಷನ್ಸ್ ತುಂಬ ನಿಮ್ಮದು ಈಗ ತುಂಬ ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು. ಅಂದರೆ ಜೀವನದಲ್ಲಿ ಅಂದರೆ ತುಂಬ ನೀವು ಇಮೋಷ್ನಲ್ ಆಗೋದು, ಅಥವಾ ತುಂಬ ಅಪ್ಸೆಟ್ ಆಗೋದು, ಅಥವಾ ತುಂಬ ಲಾಜಿಕ್ ಆಗಿರೋದು, ತುಂಬ ಹೀಗೆ ಆಗ್ತಿರ್ಬೋದು. ಅಥವಾ ನಿಮ್ಮನ್ನು ನೀವೇ ನಾನು ತುಂಬ ಶ್ರೇಷ್ಠ ಅಂತ ನೀವು ಅಂದ್ಕೊಂಡಿರ್ಬೋದು. ಸೊ ಅಂದರೆ ಇದೆಲ್ಲ ಬಿಟ್ಟು ನೀವು ನಿಮ್ಮ ಜೀವನದಲ್ಲಿ ಒಂದು ಬಿಗ್ಗರ್ ಪಿಕ್ಚರ್ ಕಡೆ ನೋಡಿ ಅಂತ ಹೇಳ್ತಾರೆ. ಅಂದರೆ ಈ ನೆಗೆಟಿವ್ ಎನರ್ಜಿಯಿಂದ ಅಥವಾ ಈ ಹೋಪ್ಲೆಸ್ ಎನರ್ಜಿಯಿಂದ ಹೊರಗೆ ಬನ್ನಿ. ಜೀವನದಲ್ಲಿ ನೀವು ಸಾಧಿಸೋದು ಬೇಕಾದಷ್ಟಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಲುಕ್ ಎಟ್ ದ ಬಿಗ್ಗರ್ ಪಿಕ್ಚರ್ ಅಂತೇಳಿ. ಅಂದರೆ ಇದು ಅಂದರೆ ನೀವು ಜೀವನದಲ್ಲಿ ಇನ್ನೂ ಎತ್ತರಕ್ಕೆ ಏರಬೇಕಾದವರು, ನೀವು ಜೀವನದಲ್ಲಿ ಸಾಧನೆ ಮಾಡಬೇಕಾದವರು ಅಂತ ಹೇಳ್ತಿದ್ದಾರೆ. ನೀವು ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಕೇಳ್ತಿರ್ಬೋದು, ಇವರು ಯಾರು ಬೇಕಾದ್ರೂ ಇರ್ಬೋದು, ಫ್ಯಾಮಿಲಿ ಮೆಂಬರ್, ಲವ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು. ಅವರು ಸೇಫ್ ಅಂತ ಹೇಳ್ತಿದ್ದಾರೆ. ಯು ಆ್ಯಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್ ಆಗಿರ್ತಾರೆ ಅಂತ ಹೇಳಿ ಒಂದು ರೊಮ್ಯಾಂಟಿಕ್ ಸೈಕಲ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ದಾರೆ. ನ್ಯೂ ರೊಮ್ಯಾಂಟಿಕ್ ಸೈಕಲ್, ನಿಮ್ಮ ಜೀವನದಲ್ಲಿ ಒಂದು ಹೊಸ ಪ್ರೀತಿ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿ. ಇದು ನಿಮ್ಮದು ಲವ್ ರಿಲೇಷನ್ಶಿಪ್ ಇರ್ಬೋದು, ಫ್ಯಾಮಿಲಿ ರಿಲೇಷನ್ಶಿಪ್ ಇರ್ಬೋದು, ಅಥವಾ ನಿಮ್ಮದು ಸೆಲ್ಫ್ ಲವ್ ಇರ್ಬೋದು. ನಿಮ್ಮನ್ನು ನೀವು ಪ್ರೀತಿ ಮಾಡ್ಬೋದು. ಇಟ್ ಈಸ್ ಟೈಮ್ ಟು ಗಿವ್ ಅದರ್ ದನ್ ಟೇಕ್ ಅಂತ. ಈಗ ನೀವು ಬೇರೆಯವರು ತಗೊಳ್ಳೋದಕ್ಕಿಂತಲೂ ನೀವು ಬೇರೆಯವರಿಗೆ ಕೊಡಬೇಕಾದ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಇದು ನಿಮ್ಮದು ಫೈನಾನ್ಸ್ ಇರ್ಬೋದು, ಜಾಬ್ ಇರ್ಬೋದು, ಅಥವಾ ನಿಮ್ಮಲ್ಲಿ ಏನಾದರೂ ಕ್ರಿಯೇಟಿವಿಟಿ ಇರ್ಬೋದು. ಇದನ್ನು ನೀವು ಜನಗಳಿಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇದು ಪೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.